ಇನ್ನು ಸೈಬರ್ ವಂಚನೆಯ ಒಂದು ಪ್ರಕರಣವನ್ನು ನಮ್ಮ ಸೌತ್ ಈಸ್ಟ್ ಸೆನ್ ವಿಭಾಗದವರು, ಆಗ್ನೇಯ ಸೆನ್ ವಿಭಾಗದವರು ಪತ್ತೆ ಹಚ್ಚಿದ್ದಾರೆ. ಇದು ಸೈಬರ್ ವಂಚನೆ ಮಾಡಲಿಕ್ಕೋಸ್ಕರ ಕಂಪನಿಯ ಲೋಗೋ ಹಾಗೂ ಕಂಪನಿಯ MDಯ ಒಂದು ಫೋಟೋವನ್ನು ವಾಟ್ಸ್ಆ್ಯಪ್ನಲ್ಲಿ ಹಾಕಿ ಒಂದು ಮೆಸೇಜನ್ನು ಕಳಿಸಿ ಅದರ ಆಧಾರದ ಮೇರೆಗೆ ಹಣವನ್ನು ವರ್ಗಾವಣೆ ಮಾಡಿಸಿಕೊಂಡು ಆ ಕಂಪನಿಗೆ ಮೋಸ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದು ಆಗಿರ್ತಕ್ಕಂಥದ್ದು. ಡಿಸೆಂಬರ್ 6ನೇ ತಾರೀಕಿನಂದು ಕಂಪನಿಯ ಒಬ್ಬ ಎಂಪ್ಲಾಯಿಗೆ ಲೋಗೋ ಮತ್ತು MD ಫೋಟೋ ಇರ್ತಕ್ಕಂಥದ್ದನ್ನು ವಾಟ್ಸ್ಆ್ಯಪ್ನಲ್ಲಿ ಹಾಕ್ಕೊಂಡು ಅಲ್ಲಿಂದ ಒಂದು ಮೆಸೇಜನ್ನು ಕಳಿಸಿ 56 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಬೇರೆ ಯಾವುದೋ ಅಕೌಂಟ್ಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಅರ್ಜೆಂಟ್ ಇದೆ ಅಂತ ಹೇಳಿ, ನಂತರ ಅವರು ಆ ಎಂಪ್ಲಾಯಿ ಫೋನ್ ಮಾಡಿದಾಗ ಕೂಡ ಇಲ್ಲ ನಾನು ಬ್ಯುಸಿ ಇದ್ದೇನೆ, ಈಗ ಇಮಿಡಿಯೇಟ್ಲಿ ಹಣ ವರ್ಗಾವಣೆ ಮಾಡಿ ಅಂತ ಹೇಳಿ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿರ್ತಾರೆ. ನಂತರ ಆ ಕಂಪನಿಯ MD ಅವರು ಅಸಲಿ ವ್ಯಕ್ತಿಗೆ ಕೇಳಿದಾಗ ಇದು ಸುಳ್ಳು ಅಂತ ಹೇಳಿ ಗೊತ್ತಾಗಿ ಅದರ ಆಧಾರದ ಮೇಲೆ ಅದೇ ದಿವಸ ಸೆನ್ ಆಗ್ನೇಯ ವಿಭಾಗದಲ್ಲಿ ಕೇಸ್ ದಾಖಲಾಗಿತ್ತು. ತನಿಖೆಯನ್ನು ಕೈಗೊಂಡ ಪೊಲೀಸರು ಈ ಹಂತವಾಗಿ ಈ ಹಣ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ 2ನೇ ಲೇಯರ್ನಲ್ಲಿ ಹೈದರಾಬಾದ್ ಮೂಲದ ಒಬ್ಬ ವ್ಯಕ್ತಿಗೆ ಹೋಗಿರ್ತಕ್ಕಂಥದ್ದನ್ನು ಕಂಡು ಆತನನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಆತ ಇದನ್ನು ಒಪ್ಪಿಕೊಂಡಿರ್ತಾರೆ. ನಂತರ ಹಣವನ್ನು ಆತ ಮತ್ತೆ 5 ಜನರಿಗೆ ವರ್ಗಾವಣೆ ಮಾಡಿದ್ದು, ಆ 5 ಜನರು ಆ ಹಣವನ್ನು ಬೇರೆ ಬೇರೆ ಇದರ ಮೂಲಕ ಕ್ರಿಪ್ಟೋ ಕರೆನ್ಸಿಗೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ತಿಳಿದು ಬಂದಿದೆ. ಒಟ್ಟು 6 ಜನರನ್ನು ಇದರಲ್ಲಿ ಬಂಧಿಸಲಾಗಿದೆ ಮತ್ತು ಕೃತ್ಯಕ್ಕೆ ಬಳಸಲಾಗಿರ್ತಕ್ಕಂಥ ಮೊಬೈಲ್ ಫೋನ್ಗಳು ಮತ್ತು ಅವರು ವಂಚನೆ ಮಾಡಿದ ಹಣದ ಭಾಗಶಃ ರಿಕವರಿ, ಅಂದರೆ ಒಂದು Audi A4 ಕಾರನ್ನು ಅವರು ಪರ್ಚೇಸ್ ಮಾಡಿದ್ರು, ಅದನ್ನು ರಿಕವರಿ ಮಾಡಿದ್ದಾರೆ. ಜೊತೆಗೆ 58 ಲಕ್ಷ ರೂಪಾಯಿಗಳ ಹಣವನ್ನು, ನಗದು ಹಣವನ್ನು ರಿಕವರಿ ಮಾಡಲಾಗಿದೆ. ಜೊತೆಗೆ ಆ ಅಕೌಂಟ್ನಲ್ಲಿ ಇರ್ತಕ್ಕಂಥ 5 ಲಕ್ಷವನ್ನು ಕೂಡ ಈಗ ಫ್ರೀಸ್ ಮಾಡಲಾಗಿದೆ. ಆರೋಪಿಗಳೆಲ್ಲರೂ ಕೂಡ ತೆಲಂಗಾಣ ಹೈದರಾಬಾದ್ನವರಾಗಿದ್ದು ಈ ರೀತಿ ಮೋಸದ ಒಂದು ವಂಚನೆಯ ಜಾಲವನ್ನು ಮಾಡಿ ಈ ಕೃತ್ಯವನ್ನು ಕೈಗೊಂಡಿದ್ದಾರೆ. ಆದ್ದರಿಂದ ಪದೇ ಪದೇ ನಾವು ಹೇಳ್ತಕ್ಕಂಥದ್ದು, ಯಾರಾದರೂ ಈ ರೀತಿಯ ಒಂದು ಆನ್ಲೈನ್ನಲ್ಲಿ ಅಥವಾ ಅಪರಿಚಿತ ವ್ಯಕ್ತಿಗಳು ನಿಮ್ಮನ್ನು ಸಂಪರ್ಕಿಸಿದಲ್ಲಿ ಆನ್ಲೈನ್ನಲ್ಲಿ ಅಥವಾ ಫೋನ್ ಮುಖಾಂತರ ಸಂಪರ್ಕಿಸಿ ಈ ರೀತಿ ಹಣ ವರ್ಗಾವಣೆ ಮಾಡಿ ಅಥವಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ನಿಮ್ಮ ವೈಯಕ್ತಿಕ ವಿವರಗಳನ್ನು ನೀಡಿ ಅಂದಾಗ ಅದನ್ನು ಮಾಡದೇನೆ 2-3 ಸಲ ಖಚಿತಪಡಿಸಿಕೊಂಡು ಪ್ರತ್ಯಕ್ಷಿಸಿ ಪ್ರಾಮಾಣಿಸಿ ನೋಡೋಣ ಹಾಗೆ ಖಚಿತಪಡಿಸಿಕೊಂಡು ಟ್ರಾನ್ಸಾಕ್ಷನ್ ಅನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಅಕ್ಯೂಸ್ಡ್ಗಳು ದೇ ಆರ್ ಆಲ್ ರೆಸಿಡೆಂಟ್ಸ್ ಆಫ್ ಹೈದರಾಬಾದ್ ಅಂಡ್ ದೇ ಆರ್ ವರ್ಕಿಂಗ್ ಇನ್ ಡಿಫರೆಂಟ್ ಕಂಪನೀಸ್ ದೇರ್. ಅಲ್ಲೇನಪ್ಪ, CA ಇಂಟರ್ನ್ಸ್. ಓಕೆ, CA ಇಂಟರ್ನ್ ಇದ್ದಾರೆ ಅಂತ ಹೇಳ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಇಂಟರ್ನ್ಸ್ ಕೆಲವರು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. I'll finish this and then come.